ಚಿಕ್ಕಮಗಳೂರಿನಲ್ಲೊಂದು ನಕ್ಸಲ್ ಪೀಡಿತ ಗ್ರಾಮವಿದೆ. ಅಲ್ಲಿನ ಸಮಸ್ಯೆಗಳೇ ಇಲ್ಲಿ 3-4 ನಕ್ಸಲರು ಹುಟ್ಟಲು ಕಾರಣವಾಗಿದೆ. ಆದ್ರೀಗ ನಕ್ಸಲ್ ಪೀಡಿತ ಹೆಸರಲ್ಲಿ ಬಂದ ಹಣಕ್ಕಾಗಿ ಅದೇ ಕುಗ್ರಾಮದ ಜನ ಜಿಲ್ಲಾಡಳಿತದ ವಿರುದ್ಧ ರೆಬಲ್ ಆಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅಭಿವೃದ್ಧಿ ಕಾಣದ ನಕ್ಸಲ್ ಪೀಡಿತ ಪ್ರದೇಶ ಮುಜೇಖಾನ್ ಗ್ರಾಮಕ್ಕೆ ಸಿಗದ ಅನುದಾನ, ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶಗೊಂಡ ಜನ. ಹೌದು, ಕೆಂಪು ಉಗ್ರತ್ವದಲ್ಲಿ ಗುರುತಿಸಿಕೊಂಡ ಯಶೋಧ, ಕನ್ಯಾಕುಮಾರಿ, ಸಾವಿತ್ರಿ ಈ ಮೂವರು ನಕ್ಸಲರು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮುಜೇಖಾನ್ ಗ್ರಾಮದವರು. ಆ ಗ್ರಾಮ ಇದೆ. ಇಲ್ಲಿನ ಜನ ನಾಗರಿಕ ಸಮಾಜದಿಂದ ಬಹುದೂರ ಉಳಿದಿದ್ದಾರೆ. ಸರ್ಕಾರದಿಂದ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ 7,12,00,000 ಸ್ಯಾಂಕ್ಷನ್ ಆಗಿದೆ. ಆದರೆ ಜಿಲ್ಲಾಡಳಿತದ ಪಟ್ಟಿಯಲ್ಲಿ ಈ ಗ್ರಾಮದ ಹೆಸರೇ ಇಲ್ಲದಿರೋದು ಈ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಫಿನಾಡಿನ ಇತಿಹಾಸದಲ್ಲಿ ನಕ್ಸಲ್ ಅಂದರೆ ಫಸ್ಟ್ ಬರೋದೇ ಮುಜೇಖಾನ್. ಆದರೆ ನಕ್ಸಲ್ ಪೀಡಿತ ಪ್ರದೇಶದ ಅಭಿವೃದ್ಧಿಗೆ ಬಂದ ಹಣ ಆ ಪ್ರದೇಶಕ್ಕಿಲ್ಲ ಅಂದರೆ ಇದು ಯಾವ ನ್ಯಾಯ ಅಂಥೇಳಿ ಪ್ರಶ್ನಿಸಿದ್ದಾರೆ ಇಲ್ಲಿನ ಜನ. ಸ್ವತಂತ್ರ ಪೂರ್ವದಿಂದಲೂ ರೋಡ್ ಕಂಡಿಲ್ಲ. ಅಧಿಕಾರಿಗಳಿಗೆ ಈ ಗ್ರಾಮವಿರೋದು ಗೊತ್ತಿದೆಯೋ ಇಲ್ವೋ? ಎಲೆಕ್ಷನ್ ಟೈಮ್ನಲ್ಲಿ ತಹಶೀಲ್ದಾರ್ ಬೊಲಾರೋ ಜೀಪ್ ಹೋಗದೆ ಆಟೋದಲ್ಲಿ ಹೋಗ್ತಾರೆ. ಅಂತಹ ಸೌಲಭ್ಯ ವಂಚಿತ ನತದೃಷ್ಟ ಕುಗ್ರಾಮವಿದು. ಆದರೆ ಅಂತಹ ಪ್ರದೇಶಕ್ಕೆ ಅನುದಾನ ಇಲ್ಲ ಅಂದರೆ ಏನರ್ಥ ಅಂತ ಹಳ್ಳಿಗರು ಜಿಲ್ಲಾಡಳಿತದ ವಿರುದ್ಧ ರೆಬಲ್ ಆಗಿದ್ದಾರೆ. ಈಗ ನಕ್ಸಲ್ ಪ್ರದೇಶಕ್ಕೆ ಅಂತ ಬಿಡುಗಡೆ ಆಗಿರೋ ಹಣ ಏನು ಅಂದ್ರೆ ನಕ್ಸಲ್ ಪ್ರದೇಶಕ್ಕೆ ಕಾಮಗಾರಿ ಆಗ್ಬೇಕು. ಇಲ್ಲ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದೀವಿ. ಈಗ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಿದೀವಿ. ಇನ್ನು ಮುಂದೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಕೊಟ್ಟು ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಕೂಡ ಮಾಡ್ತೀವಿ. ಅದೇ ನಕ್ಸಲ್ ಪ್ಯಾಕೇಜ್ ಹೆಸರಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತಿರೋ ಅನುದಾನ ಎಲ್ಲಿ ಹೋಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆಂದ್ರೆ ಅದು ಈಗ ನಮ್ಮ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ತಲುಪಿಲ್ಲ ಅನುದಾನ. ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಸೊ ಸರ್ಕಾರ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ ನಕ್ಸಲ್ ಪ್ಯಾಕೇಜ್ ಹೆಸರಲ್ಲಿ. ಆದರೆ ಜಿಲ್ಲಾಡಳಿತನೋ ಅಥವಾ ಇನ್ನೊಂದೇನೋ ಎಲ್ಲಿ ಸಮಸ್ಯೆಗಳಿದೆ, ಎಲ್ಲಿ ಆ ಗ್ರಾಮಗಳನ್ನ ಕರೆಕ್ಟಾಗಿ ಗುರುತಿಸದೇನೆ ಅವರು ಕಾಮಗಾರಿಗಳನ್ನ ಪಟ್ಟಿ ಮಾಡ್ಕೊಂಡು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಾಗಾದ್ರೆ ಅನುದಾನ ಬಿಡುಗಡೆ ಆಗಿರೋ ಇಷ್ಟ ತನಕ ಅನುದಾನ ಬಿಡುಗಡೆ ಆಗಿರೋ ಅನುದಾನ ಎಲ್ಲೋಯ್ತು? ಈಗ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ. ರಸ್ತೆಯಲ್ಲಿ ಗಾಡಿಗಳು ಓಡಾಡೋ ತರ ಇಲ್ಲ. ಹಾಗಾದ್ರೆ ಬಿಡುಗಡೆ ಆಗಿದ್ದ ಹಣ ಎಲ್ಲೋಯ್ತು? ಈಗ ಮುಂದೆ ಈಗ ನೆಕ್ಸ್ಟ್ ಮತ್ತೆ ಈಗ ಬಿಡುಗಡೆ ಆಗಿರೋ ಹಣನು ಇದೇ ತರ ಮಿಸ್ಯೂಸ್ ಆಗುತ್ತೆ. ಮುಂದೆ ಬರೋ ಹಣಗಳೆಲ್ಲ ನಕ್ಸಲ್ ಪ್ಯಾಕೇಜ್ ಹೆಸರಲ್ಲಿ ಬರುತ್ತೆ, ಆದ್ರೆ ಅಲ್ಲಿಗೆ ತಲುಪ್ತಾ ಇಲ್ಲ. ಸೊ ಆ ಹಣ ಮಿಸ್ಯೂಸ್ ಆಗಬಾರ್ದು, ಅಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ತಲುಪಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಇದೇ ನೋಡಿ ಕುಗ್ರಾಮದ ರಸ್ತೆ. ಎಲ್ಲಾ ಕಡೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ರೆ ಇಲ್ಲಿ ಚರಂಡಿಯೇ ಬಿದ್ದಿದೆ. ಮುಜೇಖಾನ್ ಗ್ರಾಮದಿಂದ ಹಳುವಳ್ಳಿ, ಹೊರನಾಡು ಜೊತೆಗೆ 8 ಕಿಲೋಮೀಟರ್ ಕಳಸಾ, 16 ಕಿಲೋಮೀಟರ್ ಪಟ್ಟಣ, ಶಾಲೆ, ಆಸ್ಪತ್ರೆ, ಸರ್ಕಾರಿ ಕಚೇರಿಗಳಿಗೆ ತೆರಳಲು ವಿದ್ಯಾರ್ಥಿಗಳು, ವೃದ್ಧರು, ಗ್ರಾಮಸ್ಥರು ಕಳಸಕ್ಕೆ ಬರೋದಕ್ಕೆ ಹರಸಾಹಸ ಪಡಬೇಕು. ಈ ರಸ್ತೆಯಲ್ಲಿ ಒಮ್ಮೆ ಕಳಸ ಹೋಗಬೇಕು ಅಂದರೆ ಆಟೋ ಬಾಡಿಗೆನೇ 700 ರೂಪಾಯಿ ಕೊಡಬೇಕು. ಇಲ್ಲಿನ ಗ್ರಾಮಸ್ಥರು 2023ರ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸಿದರು. ಅವತ್ತು ಹಳ್ಳಿಗರ ಮನವೊಲಿಕೆಗೆ ಬಂದ ತಹಶೀಲ್ದಾರ್ ಅವರ ಬುಲಾರೋ ಈ ರಸ್ತೆಯಲ್ಲಿ ಸಾಗದ ಕಾರಣ ಆಟೋದಲ್ಲಿ ಹೋಗಿದ್ರು. ನಕ್ಸಲ್ ನಿಗ್ರಹ ಪಡೆ ಕೂಡ ಜನಸಂಪರ್ಕ ಸಭೆಯನ್ನು ಮಾಡಿ ರಸ್ತೆ ದುರಸ್ತಿ ಬಗ್ಗೆ ನೀಡಿದ ಭರವಸೆ ಹಾಗೆ ಉಳಿದಿದೆ. ಆದ್ರೀಗ ನಕ್ಸಲ್ ಪೀಡಿತ ಪ್ರದೇಶದ ಅಭಿವೃದ್ಧಿಗೆ ಬಂದ ಹಣ ಕೂಡ ಈ ಗ್ರಾಮಕ್ಕೆ ಸಿಗದ ಕಾರಣ ನಕ್ಸಲ್ ಹಳ್ಳಿಗರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಅದು ನಂಗೆ ವರ್ಷ ಆಗಿದೆ, ನಂಗೆ ಹೋಗಕ್ಕೆ ಬರೋಕ್ಕಾಗಲ್ಲ. ಒಂದು ಆಟ ಬಂದ್ರು ಬರೋದಿಲ್ಲ, ಮೇಲೆ ರೋಡಾಗ ಮನೆಗೆ ಬರೋಕ್ಕಾಗೋದಿಲ್ಲ. ನಾನು ಸಾಯ್ಬೇಕಾದ್ರೆ ಒಂದು ರೋಡ್ ಒಂದು ಮಾಡಿಕೊಡಿ ಅಂತ ನಾವು ಬೇಡ್ಕೊಂತೀನಿ ಅಷ್ಟೇ. ಅವ್ರಿಗೆ ಓಟ್ ಹಾಕಿ ಅಂತ ಓಟ್ ಕೇಳ್ಕೊಂಡು ಬರ್ತಾರೆ, ಬಿಟ್ಟು ಮತ್ತೆ ಅಂತಕ್ಕೆ ಬರೋಲ್ಲ. ರೋಡ್ ಆಗ್ಬೇಕಂತ ನಾ ಸಾಯ್ದಾಗ ಆಗ್ಬೇಕು ರೋಡ್. ಒಟ್ನಲ್ಲಿ ಇಲ್ಲಿನ ಜನರ ಬದುಕಿಗೂ ಕಾಡಿನಲ್ಲಿರುವಂತಹ ಪ್ರಾಣಿಗಳ ಬದುಕಿಗೂ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಜಿಲ್ಲಾಡಳಿತ ಈ ಗ್ರಾಮಕ್ಕೆ ಹಣ ಇಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಜಿಲ್ಲಾಡಳಿತದ ಪಟ್ಟಿಯಲ್ಲಿ ಈ ಗ್ರಾಮದ ಹೆಸರಿಲ್ಲ ಅನ್ನೋದು ಇಲ್ಲಿನವರ ಮಾಹಿತಿ. ಕೂಡಲೇ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಈ ಜನರ ಬದುಕಿಗೂ ಕೂಡ ಒಂದಷ್ಟು ಸೌಲಭ್ಯವನ್ನು ಕಲ್ಪಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.